ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಕೀರ್ತಿರಾಜ್ ಹಳ್ಳಿ, ಮೈಸೂರು. ಮೊದಲಿಗೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಬೆಂಗಳೂರು ಸೇರಿದಂತೆ 4 ಜಿಲ್ಲೆಗಳಲ್ಲಿ ದಾಳಿ. ಲೋಕಾಯುಕ್ತರಿಂದ ಭರ್ಜರಿ ಬೇಟೆ. ಚಲಿಸುತ್ತಿದ್ದ ಬಸ್ನಲ್ಲಿಯೇ ಕುಸಿದು ಬಿದ್ದ ಪ್ರಯಾಣಿಕ. ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಸಾರಿಗೆ ಚಾಲಕ. ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಘಟನೆ. ಧರ್ಮಸ್ಥಳ ಪಾದಯಾತ್ರೆಯಲ್ಲಿದ್ದ ವ್ಯಕ್ತಿಗೆ ಹೃದಯಾಘಾತ. ಮಲಗಿದ್ದಲ್ಲಿಯೇ ಸಾವು. ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ಘಟನೆ. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದ್ದು, ಬೆಂಗಳೂರು, ಮೈಸೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಹಲವು ಕಡೆ ಏಕಾಏಕಿ ದಾಳಿ ನಡೆಸಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಪುರುಷೋತ್ತಮ ದಾಸ್ ಎಂಬುವವರಿಗೆ ಸೇರಿದ 11 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ 5 ಕಡೆ, ಬೆಂಗಳೂರಿನಲ್ಲಿ 6 ಕಡೆ ದಾಳಿ ನಡೆಸಿದ್ದು, ಮಹತ್ವದ ದಾಖಲೆಗಳ ಹುಡುಕಾಟ ನಡೆಸಿದ್ದಾರೆ. ಬೆಸ್ಕಾಂ ಇಂಜಿನಿಯರ್ ಆರ್ಎಚ್ ಅರ್ಜುನ್ ಅವರ ಮನೆ ಹಾಗೂ ಕಚೇರಿ ಮೇಲೂ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಅರ್ಜುನ್ ವಾಸವಿದ್ದ ದಾವಣಗೆರೆ ನಗರದ ನಿಟ್ಟುವಳ್ಳಿನಲ್ಲಿ ರೂಮ್, ಕಚೇರಿ ಹಾಗೂ ಶಿವಮೊಗ್ಗದ ಮನೆಯ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಶಿವಮೊಗ್ಗದ ಮನೆಯಲ್ಲಿ ಆಸ್ತಿ ಪತ್ರ ಹಾಗೂ ಚಿನ್ನ, ಬೆಳ್ಳಿ ಪತ್ತೆಯಾಗಿದ್ದು, ಇನ್ನಷ್ಟು ಮಹತ್ವದ ದಾಖಲೆಗಳನ್ನು ಪತ್ತೆ ಹಚ್ಚಲು ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ದಿಢೀರ್ ಅಸ್ವಸ್ಥಗೊಂಡು ಕುಸಿದು ಬಿದ್ದ ಪ್ರಯಾಣಿಕನನ್ನು ಸಮಯ ಪ್ರಜ್ಞೆ ಮೆರೆದು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಕೆಎಸ್ಆರ್ಟಿಸಿ ಚಾಲಕರೊಬ್ಬರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಗುರುವಾರ ಬೆಳಗ್ಗೆ ಹಾಸನದಿಂದ ಅರಸೀಕೆರೆ ಮಾರ್ಗವಾಗಿ ಚಲಿಸುತ್ತಿದ್ದ ಬಸ್ ನಗರದ ಎನ್ಆರ್ ವೃತ್ತದ ಬಳಿ ತಲುಪಿದಾಗ ಈ ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಬಸ್ಸಿನಲ್ಲಿಯೇ ಪ್ರಯಾಣಿಕನೊಬ್ಬ ಸುಸ್ತಾಗಿ ಕೆಳಗೆ ಬಿದ್ದಿದ್ದನ್ನು ಗಮನಿಸಿದ ಚಾಲಕ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬಸ್ಸನ್ನು ನೇರವಾಗಿ ಹಾಸನದ ಇಮ್ಸ್ ಆಸ್ಪತ್ರೆಗೆ ಚಲಾಯಿಸಿ ಪ್ರಯಾಣಿಕನನ್ನು ದಾಖಲಿಸಿದ್ದಾರೆ. ಚಾಲಕನ ಈ ಧೈರ್ಯದ ನಡೆ ಹಾಗೂ ತುರ್ತು ನಿರ್ಧಾರದಿಂದಾಗಿ ಪ್ರಯಾಣಿಕನಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯುವಂತಾಗಿದ್ದು, ಸಾರ್ವಜನಿಕರು ಚಾಲಕನ ಸಮಯ ಪ್ರಜ್ಞೆ ಮತ್ತು ಸೇವೆಯನ್ನು ಶ್ಲಾಘಿಸಿದ್ದಾರೆ. ಬಿಡಪ್ಪ, ಆಸ್ಪತ್ರೆ ಕರ್ಕೊಯ್ತಾರೆ ಬಿಡು. ಹೊಡೆಯೋಣ, ಮುಂದಕ್ಕೆ ಹೊಡೆಯೋಣ. ಏನು ಹತ್ಬೇಕಾರೆ ಇದಾಗೈತೆ. ಅಣ್ಣ ಎಮರ್ಜೆನ್ಸಿ ಮಾಡಿ ಬಿಟ್ಬಿಟ್ಟು ಬರೋಣ, ನೀನು ಹೇಳ್ತೀನಿ. ಅಣ್ಣ ಬಾಡಿಗೆ ಏನು ಬೇಡ, ಓಡ. ನಿಮ್ದು ಯಾವ ಊರು? ಗೌರಿಪುರ. ಯಾವ ಊರ್ದು ಅಣ್ಣ ಇದು? ಅರಸೀಕೆರೆ. ಅರಸೀಕೆರೆದಾ? ಅರಸೀಕೆರೆ ಗಾಡಿನಾ? ರೈಟು. ಬೇಡ ಒಳ್ಳೆದಲ್ಲಿ ಒಳ್ಳೆ ರಿವರ್ಸ್ ಹೊಡೆಯೋಣ, ಕೈ ತೊಳ್ಕೊಂಡು ಬರೋಣ, ಗಾಡಿ ಕಳಿಸ್ಕೊಡ್ತೀವಿ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುತ್ತಿದ್ದ ವ್ಯಕ್ತಿಯೋರ್ವರು ಹೃದಯಾಘಾತದಿಂದ ಮಲಗಿದ್ದಲ್ಲೇ ಸಾವನ್ನಪ್ಪಿದ ದುರ್ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದೆ. ಹಾಸನ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದ ಕೃಷ್ಣ ಮೃತಪಟ್ಟ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಕೃಷ್ಣ ಅವರು ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ತೆರಳುತ್ತಿದ್ದು, ಅವರ ಹಿಂದೆ ಅಳಿಯ ದಿನೇಶ್ ಬರುತ್ತಿದ್ದರು. ಚೀಕನಹಳ್ಳಿ ಗ್ರಾಮದ ಆಟೋ ನಿಲ್ದಾಣದಲ್ಲಿ ಅಳಿಯ ಬರುವವರೆಗೂ ವಿಶ್ರಾಂತಿ ಪಡೆಯಲು ಕೃಷ್ಣ ಮಲಗಿದ್ದರು. ಬಳಿಕ ಆಟೋ ನಿಲ್ದಾಣಕ್ಕೆ ಬಂದ ಅಳಿಯ ದಿನೇಶ್ ಮಾವನನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಮಲಗಿದ ಸ್ಥಿತಿಯಲ್ಲೇ ಅವರು ಮೃತಪಟ್ಟಿರುವುದು ಗೊತ್ತಾಗಿದೆ. ತಕ್ಷಣ ದಿನೇಶ್ ಆಟೋ ಮೂಲಕ ಕೃಷ್ಣ ಅವರನ್ನು ಬೇಲೂರು ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ವೈದ್ಯರು ಪರಿಶೀಲನೆ ನಡೆಸಿ ಹೃದಯಾಘಾತದಿಂದ ಮೃತಪಟ್ಟಿರುವುದನ್ನು ದೃಢಪಡಿಸಿದರು. ನಂತರ ಮೃತದೇಹವನ್ನು ಜಕ್ಕೇನಹಳ್ಳಿ ಗ್ರಾಮಕ್ಕೆ ಕೊಂಡೊಯ್ಯಲಾಗಿದೆ. ಈ ಘಟನೆ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಾಲಾ ಮಕ್ಕಳನ್ನು ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳಲ್ಲಿ ಸಾಗಾಟ ಮಾಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಳಂಜ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಜೇನು ಕೃಷಿ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳನ್ನು ಸರಕುಗಳಂತೆ ವಾಹನಗಳಲ್ಲಿ ಕರೆದೊಯ್ಯಲಾಗಿದೆ. ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆದೊಯ್ಯಬೇಕಾದ ಜವಾಬ್ದಾರಿ ಹೊಂದಿರುವ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಅವರೇ ಈ ವ್ಯವಸ್ಥೆ ಮಾಡಿಸಿದ್ದಾಗಿ ತಿಳಿದುಬಂದಿದೆ. ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಸಾಗಾಟ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಕಾನೂನು ಪ್ರಕಾರ ಕೂಲಿ ಕಾರ್ಮಿಕರನ್ನೂ ಕೂಡ ಈ ರೀತಿಯ ವಾಹನಗಳಲ್ಲಿ ಕರೆದೊಯ್ಯುವಂತಿಲ್ಲ. ಹೀಗಿದ್ದರೂ ವಿದ್ಯಾರ್ಥಿಗಳನ್ನೇ ಈ ರೀತಿಯಲ್ಲಿ ಕರೆದೊಯ್ದಿರುವುದು ಗಂಭೀರ ನಿರ್ಲಕ್ಷ್ಯವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಶತಮಾನೋತ್ಸವ ಸಂಭ್ರಮಾಚರಣೆ ನಡೆಸಿದ್ದ ಶಾಲೆಯಲ್ಲಿ ಇಂತಹ ಘಟನೆ ನಡೆದಿರುವುದು ಪ್ರಶ್ನೆಗಳನ್ನು ಹುಟ್ಟಿಸಿದೆ.
ಆಲೂರು ತಾಲೂಕು ಮಿನಿ ವಿಧಾನಸೌಧ ಕಚೇರಿಯ ಸಭಾಂಗಣದಲ್ಲಿ ಬುಧವಾರ ಹಾಸನ ಲೋಕಾಯುಕ್ತ ಘಟಕದ ವತಿಯಿಂದ ಜನಸಂಪರ್ಕ ಸಭೆ ನಡೆಯಿತು. ತಾಲೂಕು ಕಂದಾಯ ಇಲಾಖೆ, ತಾಲೂಕು ಪಂಚಾಯತ್ ಕಾರ್ಯಾಲಯ, ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಅರಣ್ಯ ಇಲಾಖೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಇಲಾಖೆ ಸೇರಿದಂತೆ ಒಟ್ಟು 17 ದೂರುಗಳು ಸಲ್ಲಿಕೆಯಾಗಿದ್ದವು. ಸ್ಥಳದಲ್ಲೇ ಜಮೀನು ಖಾತೆ, ಪ್ಲಾಂಟಿಂಗ್ ಕುರಿತು ಹೆಚ್ಚಿನ ಅಹವಾಲುಗಳನ್ನು ಅಧಿಕಾರಿಗಳು ಸ್ವೀಕರಿಸಿ ಪರಿಹಾರ ಕಂಡುಕೊಡಲಾಯಿತು. ಹಾಸನದ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಕೆ. ಶಿಲ್ಪಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಭೆಯಲ್ಲಿ ಒಟ್ಟು 17 ದೂರುಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 2 ದೂರುಗಳನ್ನು ತಹಸೀಲ್ದಾರ್ ಮತ್ತು ಎಡಿಎಲ್ಆರ್ ಅವರಿಗೆ ಸ್ಥಳದಲ್ಲೇ ಇತ್ಯರ್ಥಪಡಿಸಲು ಸೂಚನೆ ನೀಡಲಾಗಿದೆ. ಇನ್ನು ಉಳಿದ ದೂರುಗಳಿಗೆ ಕಾಲಮಿತಿಯಲ್ಲಿ ಪರಿಶೀಲನೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ತಾಲೂಕು ಮಟ್ಟದಲ್ಲಿ ಭ್ರಷ್ಟಾಚಾರ ಕುರಿತು ಜಾಗೃತಿ ಮೂಡಿಸಲು ಈ ಸಭೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ನೀಡಲು ಅವಕಾಶ ಕಲ್ಪಿಸಲು ತಹಸೀಲ್ದಾರ್ ಹಾಗೂ ಇಒ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರವಿಶಂಕರ್, ಲೋಕಾಯುಕ್ತ ಇಲಾಖೆ ಸಿಬ್ಬಂದಿಗಳಾದ ಉಮೇಶ್, ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಕಲಬುರಗಿಯ ಬಾಪುನಗರದ ಯುವತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಅತ್ಯಾಚಾರದ ಯತ್ನದ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆಂದು ಬಿಜೆಪಿ ಮುಖಂಡ ಆವಣ್ಣ ಮ್ಯಾಕೆರೆ ಅವರು ಒತ್ತಾಯಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 7ರಂದು ಬೆಳಗ್ಗೆ ಮಾಂಗರವಾಡಿಯ ಬಡಾವಣೆಯ ಪರಿಶಿಷ್ಟ ಜಾತಿಯ ವಿಧವಾ ಯುವತಿ ತನ್ನ ಹೊಟ್ಟೆಪಾಡಿನ ಬದುಕಿಗಾಗಿ ಚಿಂದಿ ತ್ಯಾಜ್ಯ ಪ್ಲಾಸ್ಟಿಕ್ಗಳನ್ನು ಆಯುವುದಕ್ಕೆ ಹೋದ ಸಂದರ್ಭದಲ್ಲಿ ಕೆಲವು ಯುವಕರು ಬೆನ್ನಟ್ಟಿ ಹಲ್ಲೆ ಮಾಡಿ ಎಳೆದಾಡಿ ಕಾರಿನಲ್ಲಿ ಹಾಕಿಕೊಂಡು ಹೋಗುವ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದರಿಂದ ಕೈಗಳು ಮುರಿದಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ದಿನನಿತ್ಯ ಈ ಹಾಲಿನ ಪ್ಯಾಕೆಟು, ಬಿಸ್ಲೇರಿ ಬಾಟಲ್ಗಳು ಮತ್ತು ಇತರೆ ಹಳೆ ಸಾಮಾನುಗಳು ಇಂಥವೆಲ್ಲ ಹಾಕೊಂತಂದು ಇಲ್ಲಿ ಜಟ್ಪಟ್ ಬಿಬಿ ದರ್ಗಾದ ಬಳಿ ಹಳಿ ಸಾಮಾನು ತೊಗೊಂಬಲ್ಲಿ ಮಾರಕ್ಕೆ ಆಕಿಗೆ ದೌರ್ಜನ್ಯ ಮಾಡಬೇಕು, ಅತ್ಯಾಚಾರ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ 5-6 ಜನ ಆಕಿಗೆ ಅಟ್ಯಾಕ್ ಮಾಡ್ಯಾರ. ಫಸ್ಟ್ ಅದ್ರ ಜೊತೆಗೆ ಗಲಾಟೆ ಶುರು ಮಾಡಿದಾಗ, ಚೀರಾಡೋಕೆ ಶುರು ಮಾಡಿದಾಗ ಬೇರೆ ಬೇರೆ ಎಲ್ಲ ಜನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಟೀಮ್ ಚೇಂಜ್ ಆಗ್ಯದ. ಇವರೆಲ್ಲ ಕಾಡ್ತಾರ, ಮಾಗಡಿಯವರು ಕಳ್ತನ ಮಾಡಲಿಕ್ಕೆ ಬರ್ತಾರ ಅಂಥೇಳಿ ಜಾತಿ ನಿಂದನೆ ಮಾಡೋದ್ರ ಜೊತೆಗೆ ಜನ ಬರತ್ತಾರ. ಹುಡುಗ ಮೂರು ಕೈ 4 ಕೈ ಕೈ ಬೆನ್ನೆಲ್ಲ ಸಂಪೂರ್ಣ ಏನಂತೀರಿ ನೀವು ಬಾಸುಂಡೆ ಬಂದ. ಸರ್, ಇದು 5 ಆ ಸಮುದಾಯಕ್ಕೆ ಬರ್ತಾಳ ಅಂತ ಹೆಂಗೆ ಜನರು ಎಲ್ಲಿಗೆ ಬಂದರು? 5:30 ಗಂಟೆಗೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ. ಇವರು ಈ ಕಸ ಏನು ಹೋಗ್ಬರ್ದು ನೀವು ಆಲ್ಮೋಸ್ಟ್ ನೋಡ್ತಾರೆ. ಇವರು 5:05ವರೆಗೆ ಹೊರಗಿರ್ತಾರೆ. ಸುಮಾರು ದಿನಗಳಿಂದ ಈಗೀಗ ಅವರು ವಾಚ್ ಮಾಡ್ತಾ ಇದ್ರು. ಅವ್ರ ಇಂಟೆನ್ಷನ್ ಆಕಿಗೆ ಅತ್ಯಾಚಾರ ಮಾಡ್ತಕ್ಕಂಥದ್ದು ಇತ್ತು. ಅದೇ ಕೇಳ್ತೀನಿ.
ಅಲಿಗೇಷನ್ ಮಾಡಿ ಮಹಿಳೆಯರ ರಕ್ಷಣೆ ಇಲ್ಲ ಅಂತ ಮಾಡ್ರಿ, ಅದು ಬಿಡ್ತೀರಿ ಪೊಲೀಸರಿಗೆ ಬೈತೀರಿ, ಪೊಲೀಸರಿಗೆ ಇಲ್ಲ ಪೊಲೀಸರಿಗೆ ಯಾಕೆ ಸರ್, ಒಂದು ಹೆಣ್ಮಗಳಿಗೆ ಹಲ್ಲೆ ಆಗ್ಬಿಡತ್ತ, ಪೊಲೀಸರು ಅಕ್ಕಿ ಕೇಳ್ತಾರ ನಿಂಗೆ ಯಾರು ಹಲ್ಲೆ ಮಾಡಿದ್ರು, ಸರ್ ಒಂದೇ ಬಿಟ್ಟು ನೀ ಯಾವ ಜಾತಕ್ಕಿ ಅವ್ರು ಯಾವ ಜಾತಿ ಹೋಗು ಅಂತ ಕೇಳಿದಾಗ ನಾ ಶೆಡ್ಯೂಲ್ ಕಾಸ್ಟ್ ಇದ್ದೀನಿ ಅಂತ ಅಂದ ತಕ್ಷಣನೇ ಅದು ಅಟ್ರಾಸಿಟಿ ಆಗ್ತದೆ, ಅದು PCR ಆಗ್ತದೆ. ಹುಡ್ದವ್ರು ಯಾರು ಅಂದ್ರೆ ಮುಸ್ಲಿಮರು ಅಥವಾ ಬೇರೆ ಜನಾಂಗದವರು, ಅವ್ರ ಜಾತಿ ಬೇರೆ ಇತ್ತಂದ್ರೆ ಅಲ್ಲಿ ಅಟ್ರಾಸಿಟಿನೇ ಬರ್ತದೆ. ಆಮೇಲೆ ನಾವು ಪೊಲೀಸರಿಗೆ ಅಲಿಗೇಷನ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾಕೆ ಅಲಿಗೇಷನ್ ಮಾಡತ್ತಾರಂದ್ರ ಪೊಲೀಸರು ನೆಗ್ಲಿಜೆನ್ಸಿ ಮಾಡ್ಯಾರ. ಸುಮಾರು ಒಂದು 5-6 ತಾಸು ಡಿಲೇ ಮಾಡ್ರ ಕೇಸ್ ಮಾಡಕ್ಕೆ. ಕೇಸ್ ಅಕ್ಕಿಗೆ ಏನಾರೇ ಮಾಡಿ ಕೇಸ್ FIR ಮಾಡ್ದಂಗೆ ಒತ್ತಾಯ ಮಾಡಕ್ಕೆ ಪ್ರಯತ್ನ ಮಾಡ್ಯಾರ. ಅವಳವರು ಇವರೆಲ್ಲ ನಮ್ಮವ್ರು ಹೋಗ್ಬೇಕ, ಇವ್ರಿಗೂ ಬೇರೆ ಬೇರೆಯವರೆಲ್ಲ ಫೋನ್ ಮಾಡಿ ಅದು ಹೋಗ್ಬಿಡ್ರಿ, ಅವ್ರು ನಮ್ಗೆ ಬೇಕಾದವ್ರಲ್ಲ, ಅವ್ರಲ್ಲ ಇವ್ರಲ್ಲ ಅಂತ ಹೇಳಿ ಬೇರೆ ಬೇರೆ ಯಾರೋ ಇರ್ತಾರ. ಇದಕ್ಕೆಲ್ಲ ಯಾರು ಕಾರಣರು? ಕಲಬುರಗಿ ಜಿಲ್ಲೆಯಲ್ಲಿ ಹವ್ಯಾತವಾಗಿ ಮರಳು ದಂಧೆ ನಡೀತದ, ಕೊಲೆಗಳು ನಡೀತವ, ಸುಲಿಗೆಗಳು ನಡೀತವ. ಅಫ್ಜಲ್ಪುರ್ನಾಗ ಒಬ್ಬ ಲೀಡರ್ ಗನ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಯಾನ. ಇಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ. ಮುಂಬೈ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರು. ಮಟ್ಕ ಗಾಂಜಾ ಕಲಬುರಗಿ ಜಿಲ್ಲೆ ಸಂಪೂರ್ಣ ಏನಂತೀರಿ ನೀವು, ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಇಲ್ಲಿಗಲ್ ಚಟುವಟಿಕೆಗಳು ತುಂಬಿ ತುಳುಕ್ತಾ ಇದೆ. ಸರ್, ಈಗ ಬೆಳಗ್ಗೆ 10:30 ಗಂಟೆಗೆ PC ಅವರು ಹೋಗ್ತಾರೆ, ಒಬ್ಬ ಪೊಲೀಸರು ಹೋಗ್ತಾರೆ ಹಾಸ್ಪಿಟಲ್ಗೆ. ಯಾರು ಇಂಟೆನ್ಷನ್ ಪೊಲೀಸರಿಗೆ ಅದೇ ಯಾರು ಪ್ರಭಾವ ಇರ್ಬೋದು ಅಂತ ತಮ್ಮ 5 ಗಂಟೆಗೆ ಹೆಣ್ಮಗಳು ಅರ್ಜಿ 5 ಗಂಟೆ ಕೊಟ್ಟಿದ್ದು 10 ಗಂಟೆ ಕೊಟ್ಟರ ಅಂತ ತೋರಿಸ್ತಾರೆ. ಅದೇ 10 ಗಂಟೆಗೆ ಅವ್ರ ಉದ್ದೇಶ ನೀವು ಹೇಳಿದ್ರಲ್ಲ ಪ್ರಭಾವಿಗಳು ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳಿ, ಯಾವ ರೀತಿ ಪ್ರಭಾವಿಗಳು ಅಂತ ಅದ್ರ ಮಧ್ಯದಲ್ಲಿ ಅದ್ರ ಮಧ್ಯದಲ್ಲಿ ಇದೆ ಚರ್ಚೆ. ಅವ್ರಿಗೆ ನಮ್ಗೆ ಘರ್ಷಣೆಗಳಾಗ್ಯಾವ. ನಮಗ ನಿಮ್ಗ ಹಂಗ ಈಗೇನು ನಾವೇನು ಇಲ್ಲ. ಆ ಹೆಣ್ಮಗಳು ಬಂದಳ, ಅವಳು ಏನು ಹೇಳಿಕೆ ಅದ, ಆ ಹೇಳಿಕೆ ಆಧಾರದ ಮೇಲೆ ನಿಮ್ಗೆ ಮಾಹಿತಿ ಕೊಟ್ಟಿವಿ. ಆ ಹೆಣ್ಮಗಳು ಏನು ಹೇಳಿಕೆ ಕೊಡ್ತಾ ಆ ಹೇಳಿಕೆ ಮೇಲೆ ಪ್ರಕರಣ ದಾಖಲೆ ಮಾಡಿ ಅನ್ನೋದು ಉದ್ದೇಶ ಅಷ್ಟೇ ನಮ್ದು. ಆ ಉದ್ದೇಶದಿಂದ ನಾವು ಅವ್ರಿಗೆ ರಾತ್ರಿ 2 ಗಂಟೆ ತನಕ ಅವ್ರ ಸಂಪರ್ಕ ಇದ್ದೀವಿ. ನೀವು ಏನೇ ಗೊತ್ತಿಲ್ಲ, ಆ ಹೆಣ್ಮಗಳು ಏನು 10 ಸಲ ಎನ್ಕ್ವೈರಿ ಮಾಡಿ ಪಾರದರ್ಶಕವಾಗಿ ತನಿಖೆ ಆಗಬೇಕು, ನೀವು FIR ಆಗಬೇಕಂತ ಹೇಳಿ ರಾತ್ರಿ 3:30 ಮಾಡ್ಯಾರು. ಆ ತೋರಿಸಿದ 11 ಗಂಟೆ ತೋರಿಸಿ. ಸರ್, ಅವರು ಬಡವರು ಇದ್ದಾರ, ಅಕ್ಕಿ ಅಸಹಾಯಕರಲ್ಲ, ಅಕ್ಕಿಗೆ ಯಾರು ಇಲ್ಲ, ಬೆನ್ನಿಗೆ ತಂದೆ ತಾಯಿನೂ ಇಲ್ಲ, ಗಂಡನೂ ಇಲ್ಲ. ಇದು ಒಂದು ಘಟನೆ ಆದ್ರ ಇಲ್ಲೇ ನಿಮ್ಮ RG ನಗರ ರಾಘವೇಂದ್ರ ಕಾಲನಿ ಒಳಗ ಬ್ರಹ್ಮಪುರದ ಒಬ್ಬ ದಲಿತ ಯುವಕನ ಕೊಲೆ ಆಗ್ಯದ. ಅದು ಕೂಡ ನಿರ್ಲಕ್ಷ್ಯ ವಹಿಸಿರ್ತಾರೆ ಪೊಲೀಸರು. ನಮ್ಮೆಲ್ಲ ದಲಿತ ಸಂಘಟನೆಗಳು ಮುಖಂಡರು ಪ್ರೆಸ್ ಮೀಟು ಮಾಡ್ಯಾರ, ಮತ್ತು ಪೊಲೀಸ್ ಸ್ಟೇಷನ್ಕ ಮತ್ತು ಕಮಿಷನರ್ ಹೋಗಿ ಭೇಟಿಯಾಗ್ಯಾರ. ಇಂಥ ಅನೇಕ ಘಟನೆಗಳವ. ಈ ಕೋಟ್ಪುರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಘಟನೆ, ಯಾರು ಆರೋಪಿಗಳು ಅಂತ ಇನ್ನತನ ಪತ್ತೆ ಹಚ್ಚಲಿಕ್ಕೆ ಇರಲಿಲ್ಲ, ಯಾರು ಆರೋಪಿಗಳರ ಅಂತೇಳಿ ಇನ್ನತನ ಅರೆಸ್ಟ್ ಮಾಡಿಲ್ಲ. ಅದು ಎಮೋಷನಲ್ ಇದ್ದಾಗ ಯಾರಿಗೂ ಅರೆಸ್ಟ್ ಮಾಡೋದು ನಿರಪರಾಧಿಗಳಿಗೆ, ನಿಜವಾದ ಅಪರಾಧಿಗಳು ಯಾರ ಅಂತ ಇನ್ನತನ ಪತ್ತೆ ಹಚ್ಚಿಲ್ಲ. ಪೊಲೀಸರಿಗೆ ಗೊತ್ತದ, ಮತ್ತು ಪೊಲೀಸರ ಮೇಲೆ ಆರೋಪ ಮಾಡೋದು ನಾವು ಯಾರಿಗೆ ಮಾಡೋದು ಸರ್? ಕಲಬುರಗಿ ಒಳಗೆ ಒಂದೊಂದು ಕಾರ್ಪೊರೇಷನ್ ಏರಿಯಾದಾಗ 2-3 ಜ್ಯೂಸ್ ಅಡ್ಡೆಗಳವ, ಗಾಂಜಾ ಮಾರಾಟ ನಡೀಲತ್ತವ, ಕೊಲೆ ಸುಲಿಗೆಗಳು ನಡೀಲತ್ತವ, ಗುಡಿ ರೌಡಿಗಳು ಹೆಚ್ಚಾಗ್ಯಾರ, ರೌಡಿಸಮ್ ಹೆಚ್ಚಾಗ್ಯದ, ಚೈಲ್ಡ್ ಸ್ನ್ಯಾಚಿಂಗ್ ಹೆಚ್ಚಾಗ್ಯದ. ಇದಕ್ಕೆಲ್ಲ ಯಾರು? ಪೊಲೀಸರೇ ಅಲ್ಲ. ಮತ್ತು ಪೊಲೀಸರು ಮತ್ತು ಜಿಲ್ಲಾಡಳಿತ, ಸರ್ಕಾರ. ಮಕ್ಕಳು ಬಹಳ ಇದು ಮಾಡಿದರೆ ಇದು ಆಲ್ರೆಡಿ ಗೊತ್ತಿತ್ತ ಅಂತ ಹೇಳಿ ಸರ್, ಒಂದು ನಿಮಿಷ. ಹೆಣ್ಮಕ್ಳಿಗೆಲ್ಲ ಇವರು ಏನು ಮಾಡ್ತಾರೆ 6 ಜನಕ್ಕೆ ಏನಾದ್ರು ಗೊತ್ತಿಲ್ಲ ಸರ್, ಈಗ ಈ ಮೆಂಟಾಲಿಟಿ ಏನಾಗ್ತದೆ ಪ್ರಶ್ನೆ ಬೇರೆ ಅಲ್ಲ. ಈ ಸಹಜವಾಗಿನೇ ಈ ಪ್ಲಾಸ್ಟಿಕ್ಕು, ಹಳೆ ಸಾಮಾನುಗಳು ಮಾನವಾಡಿಗೆ ಅಂತೂ ಇಡೀ ಗುಲ್ಬರ್ಗ ಜಿಲ್ಲೆ ಜನತೆಗೆ ಗೊತ್ತದ. ಕಲಬುರಗಿ ನಗರದಲ್ಲಿ ಯಾರು ಪ್ಲಾಸ್ಟಿಕ್ ಆಯ್ತಾರ, ಹಳೆ ಸಾಮಾನುಗಳು ಆಯ್ತಾರ ಅಂದ್ರೆ ಅದು ಮಾನವಾಡಿಗಳು ಇಲ್ರಿ. ಹಂಗಾಗಿ ಹಂಗಾಗಿ ಅದು ಸಹಜ ಗೊತ್ತದ್ರಿ. ಇದಕ್ಕ ಮೊದಲು ಹೋದಾಗ ಇವ್ರ ಬಗ್ಗೆ ಗಮನ ಆಗಲ್ತಾವ್ರಿ. 2-3 ನಿಮಿಷಕ್ಕೆ ಅಬ್ಸರ್ವ್ ಆಗತ್ತಂತ ಹೆಣ್ಮಗಳು ಹೇಳ್ಯಾರ. ಅಲ್ಲ, ಇಲ್ಲಿ ಮೆನ್ಷನ್ ಇದೆ.
ಹಾಂ ಈ ಮಾಂಗರೋಳಿ ಹೆಣ್ಮಕ್ಳು ಭಾಳ ಕಾಡ್ತಿರ್ತಾರೆ, ಇವರಿಗೆ ಹೊಡೆದು ಓಡಬೇಕಂತ ಅವ್ರಿಗೆ ಗೊತ್ತದ ರೀ ಈ ಹೆಣ್ಮಕ್ಳು ಇಲ್ಲಿಗೆ ಸುಮಾರು 2-3 ವರ್ಷದಿಂದ ಆ ಹೆಣ್ಮಗಳು ಅಲ್ಲೇ ಪ್ಲಾಸ್ಟಿಕ್ ಐಲಿ ಕೂತಾಳೆ. ಅಲ್ಲೆಲ್ಲರಿಗೆ ಚಿರಪರಿಚಿತ ಆಳಕಿ. ಈ ಹೆಣ್ಮಗಳು ಏನು ಗೊತ್ತಿಲ್ಲಂತಿಲ್ಲ. ಈ ಹೆಣ್ಮಗಳು ಎಲ್ಲರೂ 3-4 ವರ್ಷ ಆಯ್ತು ಅಲ್ಲೇ ಕೂತಾಳತ್ತೀವಿ. ನಾ ಮತ್ತೂ ಅಲ್ಲೇ ಹೋಗ್ಬೇಕಾಗಿದೆ. ಪೊಲೀಸರು ಏನವ ನೀ ಹಿಂಗೆಲ್ಲ ಕೂತಿ, ನೀ ಹಿಂಗೆ ಮಾಡಿ ಪೊಲೀಸರು ಬಂದು ಒತ್ತಾಯ ನಿನ್ನ ಮ್ಯಾಗ ಕೇಸ್ ಆಗ್ತದೆ ನೋಡು, ನೀ ಹಿಂಗ್ಯಾಕೆ ಮಾಡ್ತಿ ಅಂತ ತಿಳ್ಕೊಂಡು ಆಕಿ ಒತ್ತಾಯ ಮಾಡ್ತೀನಿ. ಸರ್ ನಾ ಮಕ್ಕಳು ನಾಳೆಗೂ ಅದೇ ಏರಿಯಾಕ್ಕೆ ಹೋಗ್ಬೇಕಾಗ್ಯದ. ನಾ ಕೆಲಸ ಮಾಡ್ಲಿಕ್ಕೆ ನಾವು ಎಷ್ಟು ತೋಳಕ್ಕೆ ಮತ್ತೆ ಅಲ್ಲಿ ಹೋಗ್ಬೇಕಾಗ್ಯದ. ನಾ ಯಾಕೆ ಸುಳ್ಳು ಹೇಳಿ ಸರ್, ನಾ ಯಾಕೆ ಇದು ಮಾಡ್ರಿ? ಅವರೆಲ್ಲರೂ ನಾವು ಅಲ್ಲಿ ಇದ್ದಂಥ ಏನಾಗಿದ್ದು ಎಲ್ಲರೂ ಗೊತ್ತಾಗತ್ತೆ ಈ ಹೆಣ್ಮಗಳಿಗೆ. ಅದಕ್ಕೆ ಇವಾಗ ಅವ್ರು ಹಂಗೆ ಮಾತಾಡೋರು. ಮತ್ತು ಅವ್ರು ಯಾರಂತೂ ಗೊತ್ತಿಲ್ಲ. ಅವ್ರು ಏನು ಮಾತಾಡೋಣ ಅದು ವಿಷಯ ಅಲ್ಲಿ ಹೇಳ. ಒಂದು ಸಲ 10 ಸಲ ಬಂದು ಆ ಹೆಣ್ಮಕ್ಳಿಗೆ ಅವ್ರು ವಿಡಿಯೋ ತೊಗೊಂಡ್ರ ಎಲ್ಲ ಮಾಡ್ಯಾರ. ನಾವು ವಿಡಿಯೋ ಮಾಡಿದ ನಂತರ ಇಮಿಡಿಯೇಟ್ ಅವ್ರಿಗೆ ಅಪ್ಲೋಡ್ ಮಾಡಿದ ನಂತರ ನಮಗೆ ಮೇಲೆ ಆರೋಪ ಅವರು ನೀವೇ ಹೇಳ್ಕೊಳ್ತಿದ್ದೀರಿ. ಯಾರು ಹೇಳಿ ಕಳಿಸ್ಕೊಳ್ತಾರೆ, ನಮ್ಗೆ ಅದಕ್ಕೆ ಸಂಬಂಧ ಇರೋದು. ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಯದ ಬಂದು ಹೇಳ್ಕೊಂಡಾಗ ನಾವು ಹೋಗಿ ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಕಮಿಷನರ್ ಅವ್ರು ಕೇಳಿದ್ದೀವಿ. ಅದರಿಂದ ಇಂಥ ಘಟನೆಗಳು ಆಗಬಾರ್ದು. ಇಂಥ ಘಟನೆಗಳು ಆಗಲಾರ್ದು ನೋಡ್ಕೊಳ್ಳುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರ ಮೇಲೆ ಒತ್ತಡ ಭಾಳ ಬಂದಿದೆ. ರಾಜಕೀಯ ವ್ಯಕ್ತಿಗಳಲ್ಲ, ಪೊಲೀಸರಿಗೆ ಅಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ರೆ ನಾವು ಕಷ್ಟ ನೋಡೈತಿ. ಎಂತಿಂತವಾಗಿಯಪ್ಪ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ರು. ಅಲ್ಲ, ಈಗ ಇವೆಲ್ಲ ನೋಡಿದ್ರೆ ರಾಜಕೀಯ ಭಾಳ ಇಂಟ್ರೆಸ್ಟ್ ಅಂದ್ರೆ ಆ ಚಿಂದಿಯ ಹೆಣ್ಮಗಳಿಗೂ ಈ ಹೊಡೆದವರಿಗೂ ಏನು ಹೊಡೆದವರಲ್ಲ, ಹೊಡೆದವರು ಪ್ರಭಾವಿಗಳಲ್ಲ. ಏನೂ ಇಲ್ಲಾಂದ್ರೆ ಒಂದು ಘಟನೆ ತಗೊಂಡು ಹೋಗ್ಬೇಕು. ಘಟನೆ ಬೆಳಗ್ಗೆ 5:30 ಗಂಟೆ ನಡೆದ. ಯಾಕೆ ನಡೆದ ಕೇಳ್ತೀರಿ? ಯಾಕೆ ನಡೆದ ಅಲ್ರಿ ಒತ್ತಡ ರಾಜಕಾರಣಿಗಳ ಒತ್ತಡದಿಂದ ಪೊಲೀಸರು ಹಂಗೆ ಮಾಡಾಕ್ತಾರೆ. ಅವ್ರ ಆರೋಪಿಗಳ ಪರವಾಗಿ ಇವತ್ತು ಪೊಲೀಸರು ಪೂರ ಆರೋಪಿಗಳು ಚಲೋ ಅಂದಂಗೈತಲ್ಲ, ಗಟ್ಟಿ ರಾಜಕೀಯ ಇಂಥವ್ರೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಮೇಲೆ ದಬ್ಬಾವ್ ತಂದಿದ್ದು, ನಮ್ಮ ಮೇಲೆ ಒತ್ತಡ ತಂದಿದ್ದು ಪೊಲೀಸರು. ಅವ್ರು ಹ್ಯಾಂಗಾರೋ ಏನು ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ನೋಡಿಲ್ಲ, ನಮ್ಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ರಾಜಕೀಯ ಒತ್ತಡದಿಂದ ಪೊಲೀಸರಿಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಸ್ಥೆಯ 90ನೇ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ 21 ಅಡಿ ಎತ್ತರದ ರುದ್ರಾಕ್ಷಿ ಲಿಂಗ ಪುಣ್ಯ ದರ್ಶನವನ್ನ ಕಾರ್ಯಕ್ರಮವನ್ನು ನಗರದ ರೇಡಿಯೋ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಮಾತನಾಡಿ, ಬ್ರಹ್ಮಕುಮಾರಿ ಈಶ್ವರಿಯ ಸತ್ಯಂಗದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ, ಆಧ್ಯಾತ್ಮಿಕ ಚಿಂತನೆಗಳು ಮನುಷ್ಯನನ್ನು ಸತ್ಯದ ದಾರಿಗೆ ಕರೆದೊಯ್ಯುತ್ತದೆ ಹಾಗೂ ದ್ವೇಷ, ಅಸೂಯೆ ಇಂಥವುಗಳನ್ನು ದೂರ ಇಡಬಹುದು ಮತ್ತು ಸತ್ಯಂಗದಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಿ ನಿಷ್ಕಲ್ಮಶವಾದ ಮನಸ್ಸನ್ನು ಹೊಂದಬಹುದು ಎಂದರು. ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಂಥ ಒಂದು ಸಂಸ್ಥೆ ಏನು ಇದರಲ್ಲಿ ನಮಗೆ 1 ಗಂಟೆಗಳ ಕಾಲ ತರಬೇತಿಯನ್ನು ನೀಡ್ತಾರೆ. ನಮ್ಮ ತರಬೇತಿಯನ್ನು ಪಡೆದಲ್ಲಿ ನಿಜಕ್ಕೂ ಕೂಡ ನಾವು ಧನ್ಯರಾಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇದು ಈ ಕಾರ್ಯಕ್ರಮದ ಆಶೀರ್ವಚನವನ್ನು ನೀಡಿದಂಥ ನಮ್ಮ ಮೈಸೂರಿನ ಶಾಖಾ ಮಟ್ಟದ ಜವಾಬ್ದಾರಿಗಳು ಹೊತ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿಯಾದಂಥ ಒಂದು ಜೀವನ. ಅದೇ ರೀತಿಯಲ್ಲಿ ನಾವು ನಮ್ಮ ಸಮಾಜವನ್ನು ಉತ್ತಮವಾದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಏನು ನಮ್ಮ ಅಮೃತಕ್ಕನವರ ಸಹೋದರಿಯಾಗಿರ್ತಕ್ಕಂಥ ಸಂಜನಾ ಅಕ್ಕನವರು ಭಾಳಷ್ಟು ಅರ್ಥಗರ್ಭಿತವಾಗಿ ಭಾಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹೇಳಿದ್ರು. ಇವತ್ತು ಪ್ರತಿಯೊಬ್ಬರು ಅವರ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, IAS ಅಧಿಕಾರಿಗಳನ್ನು ಮಾಡಬೇಕು, KS ಅಧಿಕಾರಿ ಮಾಡಬೇಕು, ಇಲ್ಲ ಇನ್ನೇನೋ ದೊಡ್ಡ ಬಿಸ್ನೆಸ್ ಮಾಡುವಂಥ ನಿಟ್ಟಲ್ಲಿ ಮಾಡಬೇಕಂತೇಳಿ ಎಲ್ಲ ಕೂಡ ಆಸೆ ಇರುತ್ತೆ. ಅವೆಲ್ಲವನ್ನು ಕೂಡ ಮಾಡಿ, ಅವನ್ನು ಬೇಡ ಅಂತ ಹೇಳಲ್ಲ. ನಿಮ್ಮ ಆಸೆಗಳನ್ನು, ಮಕ್ಕಳ ಒಂದು ಆಸೆ ಏನಿದೆ ಅವೆಲ್ಲವನ್ನು ಕೂಡ ಮಾಡುವ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ, ಸರಿಸುಮಾರು 90 ವರ್ಷಗಳಿಂದ ಸದಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಜನರನ್ನು ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ಯುತ್ತಿರುವ ಸಂಸ್ಥೆ ಎಂದರೆ ಅದು ಬ್ರಹ್ಮಕುಮಾರಿಯ ವಿಶ್ವವಿದ್ಯಾಲಯ. ಜಗತ್ತಿನಾದ್ಯಂತ ಅನೇಕ ಸಂಸ್ಥೆಯನ್ನು ಒಳಗೊಂಡಿರುವ ಬ್ರಹ್ಮಕುಮಾರಿ ಈಶ್ವರಿಯ ಧ್ಯಾನ ಕೇಂದ್ರವು ಕೇವಲ ಆಧ್ಯಾತ್ಮಿಕ ಚಿಂತನೆ ಅಷ್ಟೇ ಅಲ್ಲ, ಮಾನವನಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಒಂದು ದಾರಿದೀಪವಾಗಿದೆ ಎಂದರು. ಈ ಒಂದು ಸಂಸ್ಥೆ ಸುಮಾರು 90 ವರ್ಷಗಳಿಂದ
ಈ ದೇಶದಾದ್ಯಂತ ಜಗತ್ತಿನಾದ್ಯಂತ ಹಲವಾರು ಸಂಸ್ಥೆಗಳನ್ನು ಹಲವಾರು ಬ್ರಾಂಚ್ಗಳನ್ನು ಸ್ಥಾಪಿಸುವುದರ ಮೂಲಕ ಇವತ್ತಿನ ಈ ಸಮಾಜದಲ್ಲಿ ಮಾನವ ಧರ್ಮ ಇರ್ಬೋದು ಅಥವಾ ಆಧ್ಯಾತ್ಮಿಕತೆ ಬಗ್ಗೆ ಹಲವಾರು ವಿಷಯಗಳನ್ನು ಜನರಿಗೆ ಪಸರಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಯಾಕೆಂದರೆ ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಸಾಕಷ್ಟು ಹಿಂಸೆಗಳು, ಗಲಭೆಗಳು, ಗಲಾಟೆಗಳು, ಅಸೂಯೆಗಳು, ದ್ವೇಷ ಹೀಗೆ ಬಹಳಷ್ಟು ಜನರಲ್ಲಿ ತುಂಬಿರುವಾಗ ಅಂಥ ಜನರನ್ನು ನಾವು ಆಧ್ಯಾತ್ಮಿಕ ಕಡೆಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಂಸ್ಥೆ ಬಹಳ ಒಂದು ಉತ್ತಮ ಕೆಲಸ ನಿರ್ವಹಿಸ್ತಾ ಇದೆ. ನಾವು ಕೇವಲ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಸರಿ ಆಯಿತು ಅಂತೇಳಿ ಅಲ್ಲ, ನಮ್ಮ ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿ ಸಹಿತ ಒಳ್ಳೆಯತನ ಇರಬೇಕು. ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ಕೇಂದ್ರದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಬೆಂಗಳೂರು ಸೇರಿದಂತೆ 4 ಜಿಲ್ಲೆಗಳಲ್ಲಿ ದಾಳಿ. ಲೋಕಾಯುಕ್ತರಿಂದ ಭರ್ಜರಿ ಬೇಟೆ. ಚಲಿಸುತ್ತಿದ್ದ ಬಸ್ನಲ್ಲಿಯೇ ಕುಸಿದು ಬಿದ್ದ ಪ್ರಯಾಣಿಕ. ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಸಾರಿಗೆ ಚಾಲಕ. ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಘಟನೆ. ಧರ್ಮಸ್ಥಳ ಪಾದಯಾತ್ರೆಯಲ್ಲಿದ್ದ ವ್ಯಕ್ತಿಗೆ ಹೃದಯಾಘಾತ. ಮಲಗಿದ್ದಲ್ಲಿಯೇ ಸಾವು. ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ಘಟನೆ. ಜಿಲ್ಲೆಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನೆಡೆ.